ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾ ಚಂದನ್ ಮಾತನಾಡಿ, ಸಿಟಿ ರವಿ ಅವರು ಬಿಜೆಪಿ ಸರ್ಕಾರದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆದರೆ ಅವರು ಮಹಿಳೆಯರ ಬಗ್ಗೆ ಅಸಹ್ಯಕರ ಪದ ಬಳಕೆ ಮಾಡುವುದು ಮಹಿಳೆಯರಿಗೆ ಅವರು ತೋರಿಸುವ ಗೌರವವನ್ನು ಸೂಚಿಸುತ್ತದೆ. ತುಂಬಿದ ಸಭೆಯಲ್ಲಿ ಸಚಿವ ಸಂಪುಟದ ಸದಸ್ಯರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯ ಪದ ಬಳಸಿರುವ ಪದ ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ. ಬೇಟಿ ಬಚಾವ್ ಬೇಟಿ ಪಢಾವ್ ಎಂಬ ಮಾತುಗಳನ್ನು ಆಡುವ ಅವರದೇ ಪಕ್ಷದ ಪ್ರಧಾನಿ ಅವರು ಸಿಟಿ ರವಿ ಅವರ ಮಾತುಗಳಿಗೆ ಉತ್ತರ ನೀಡಬೇಕು ಎಂದರು. ಈ ಹಿಂದೆ ಚಿಕ್ಕಮಗಳೂರಿನಲ್ಲಿ ಅಲ್ಲಿನ ಜನ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ತಕ್ಕ ಪಾಠ ಕಲಿಸುವ ಕೆಲಸ ಮಾಡಿದ್ದಾರೆ. ಆದರೂ ಕೇಂದ್ರದ ನಾಯಕರು ಆತನನ್ನು ಎಂಎಲ್ಸಿ ಮಾಡುವ ಮೂಲಕ ಹೊಲಸು ಮಾತುಗಳನ್ನು ಆಡುವ ಸಿಟಿ ರವಿ ಅವರನ್ನು ಮಹಿಳೆಯರ ವಿರುದ್ಧ ಮಾತನಾಡಲು ಬಿಟ್ಟಿದ್ದಾರೆ. ಅವರು ಇದೇ ರೀತಿ ಮಾತುಗಳನ್ನು ಆಡುತ್ತಿದ್ದರೆ ಮಹಿಳೆಯರಿಂದಲೇ ತಕ್ಕ ಶಾಸ್ತಿ ಆಗಲಿದೆ ಎಂದು ಎಚ್ಚರಿಸಿದರು. ಅವರ ಮನೆಯಲ್ಲಿ ಕೂಡ ಮಹಿಳೆಯರು ಇದ್ದಾರೆ. ಅವರ ಬಗ್ಗೆಯೂ ಸಿಟಿ ರವಿ ಹೀಗೆ ಮಾತನಾಡುತ್ತಾರೆ ಎಂದು ಪ್ರಶ್ನಿಸಿದ ಅವರು, ಕೂಡಲೇ ಕೇಂದ್ರ ಸರ್ಕಾರ ಅವರ ಎಂಎಲ್ಸಿ ಸ್ಥಾನವನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಕೇಂದ್ರ ಸರ್ಕಾರದಲ್ಲಿರುವಂತಹ ಮೋದಿ ಅವರಿಗೆ ಕೇಳಬೇಕಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಹೇಳಿದಂತಹ ಈ ನಾಯಕರು ಇವತ್ತು ಒಬ್ಬ ಸಚಿವೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಗೆ ತನ್ನ ಕೊಳಕು ಬಾಯಿಂದ ಉಪಯೋಗಿಸಿರುವಂತಹ ಭಾಷೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗಕ್ಕೆ ಸಾಧ್ಯನಾ? ರಾಜ್ಯ ಅಲ್ಲ, ಇಡೀ ದೇಶದ ಮಹಿಳೆ ಇವತ್ತು ತಲೆ ತಗ್ಗಿಸುವಂತಹ ಒಂದು ಸ್ಥಿತಿ ಬಂದಿದೆ. ಇಂತಹ ವ್ಯಕ್ತಿಗೆ ಸೋಲ್ಸಿದ್ರು ಚಿಕ್ಕಮಗಳೂರಲ್ಲಿ. ಆದರೆ ಅದೇ ಬಿಜೆಪಿಯ ಒಂದು ಕೇಂದ್ರದ ನಾಯಕರು ಅದನ್ನು MLC ಮಾಡಿ ಮತ್ತೆ ಕಳಿಸ್ತಾರೆ. ಯಾಕೆ? ಇಂಥ ಕೊಳಕು ಬಾಯಿನ ಇಟ್ಕೊಂಡು ನೀನು ಮಹಿಳೆಯರಿಗೆ ಮತ್ತೆ ಜನತೆಗೆ ಕೆಟ್ಟದಾಗಿ ಭಾಷೆ ಮಾತಾಡುವಂತನ ನಿಮ್ಮ ಸಂಸ್ಕೃತಿನೇ ಅದಾಗ್ಬಿಟ್ಟಿದೆ. ಈ ಹಿಂದೆನೂ ಸಿಟಿ ರವಿ ಅವರು ಮುಖ್ಯಮಂತ್ರಿಯವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಎಷ್ಟೊಂದು ಕೀಳಾಗಿ ನಡ್ಕೊಂಡಿದ್ರು ಅಂತ ಜನತೆಗೆಲ್ಲ ಗೊತ್ತಿರುವಂಥ ವಿಷಯ. ಇದನ್ನೆಲ್ಲ ನೋಡೆಯ ಚಿಕ್ಕಮಗಳೂರಲ್ಲಿ ಅವ್ರನ್ನ ಸೋಲಿಸಿದ್ದು. ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ, ಈ ತಕ್ಷಣ ಕೇಂದ್ರದ ನಾಯಕರು MLC ಪದದಿಂದ ಅವರಿಗೆ ಇಳಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ರಾಜೀನಾಮೆ ತಗೊಳ್ದಲ್ಲ ಅವ್ರನ್ನೇನಾದ್ರು ಮುಂದುವರಿಸಿದ್ರೆ ಇಲ್ಲಿಯ ಏನು ಮಹಿಳೆಯರಿದ್ದಾರೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಸಿಟಿ ರವಿ ಅವ್ರಿಗೆ. ಮಹಿಳೆಯರ ಬಗ್ಗೆ ಸ್ವಲ್ಪ ಒಳ್ಳೆ ಭಾವನೆಗಳು ಇಟ್ಕೊಳ್ರಿ. ನಿಮ್ಮ ಮನೇಲೂ ಮಹಿಳೆಯರುಗಳಿದ್ದಾರೆ, ನಿಮ್ಮ ಸುತ್ತಲೂ ಮಹಿಳೆಯರಿದ್ದಾರೆ, ನಿಮ್ಮ ಪಕ್ಷದಲ್ಲೂ ಮಹಿಳೆಯರಿದ್ದಾರೆ. ಇಂತಿಂತಹ ವಾಚ್ಯ ಶಬ್ದಗಳನ್ನ ಬಳಸೋಕ್ಕೆ ನಾಚಿಕೆ ಆಗಲ್ವಾ? ಇಂಥವ್ರನ್ನ MLC ಮಾಡಿರೋ ಕೊಟ್ಟಿರ್ಬೋದು. ಯಾವ ರೀತಿ ಜನತೆ ಜೊತೆ ನಡ್ಕೊಂಡಿರ್ಬೋದು ಇವರು ಅನುಮಾನ ಬರುತ್ತೆ. ಇವರಿಗೆ ಕೇಂದ್ರದ ಕುಮ್ಮಕ್ಕಿದೆ. ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದೇ ಅವ್ರ ಅಭ್ಯಾಸ, ಗೌರವನೇ ಇಲ್ಲ. ಹಾಗಾಗಿ ನಾವಿಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ, ಈ ತಕ್ಷಣದಲ್ಲಿ ಅವ್ರನ್ನ ವಜಾಗೊಳಿಸಬೇಕು. ಇಂತಹ ವ್ಯಕ್ತಿನ MLC ಸ್ಥಾನದಲ್ಲಿ ನಾವು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರುತಿ, ಪಾರ್ವತಿ, ಕಮಲಮ್ಮ, ವಸಂತ, ಸರೋಜಾ, ನೇತ್ರಾ, ಮಂಜುಳಾಬಾಯಿ, ರಘು ದಾಸರಕೊಪ್ಪಲು, ಕಬ್ಬಳ್ಳಿ ರಾಮಚಂದ್ರ, ಅಬ್ದುಲ್ ಕಯ್ಯೂಮ, ಚಂದ್ರು, ಶೇಖರ್, ವಿಜಯ್ ಕುಮಾರ್, ಮಲ್ಲಿಗವಳ್ ದೇವಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.